إلى حضرة روح نبينا مصطفى محمد صلى الله عليه وسلم وإلى حضرة من نوينا مخاصة الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق من شر غاسق إذا وقب ومن شر النفاثات في العقد من شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين الذي أنعم علينا بالإيمان وهدانا إلى دين الإسلام. اللهم صل على سيدنا محمد وعلى آل سيدنا ومولانا محمد. اللهم اوصل مثل ثواب ما قرأناه من القرآن العظيم هذه هدية واصلة ورحمة نازلة وبركة شاملة مقبولة منا إلى حضرة روح نبينا مصطفى محمد صلى الله عليه وسلم ثم إلى حضرة سائر الأهل الخير كلهم أجمعين. اللهم انفعنا بعلوم وأسرار وأنوار في الدين والدنيا والآخرة. اللهم بارك لنا في كل أمورنا خاصة أمرا هذا بركة تامة نامية كما باركت على عبادك الصالحين. وإلى حضرة من نويناهم خاصة. اللهم اغفر لنا واغفر لهم وارحمنا وارحمهم واعف عنا وعنهم يا رب العالمين. اللهم اجعل قبرنا وقبورهم روضة من رياض الجنة ولا تجعل قبرنا وقبورهم حفرة من نفر النيران. ربنا اغفر لنا وارحمنا ولوالدينا ولجميع المؤمنين والمؤمنات آمين برحمتك يا أرحم الراحمين. وصلى الله تعالى وسلم على خير خلقه سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ಉಸ್ತಾದರವರಿಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಯೂಸುಫ್ ಕಾಂಟ್ರಾಕ್ಟರ್ ನಮ್ಮ ನಗರಸಭೆ ಅವರು ಕೂಡ ಬಂದಿದ್ದಾರೆ. ಅವರನ್ನು ವೇದಿಕೆಯಲ್ಲಿ ಬರಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಉಳ್ಳಾಲ ನಗರಸಭೆಯ ಕೌನ್ಸಿಲರ್ ಅಂತ ಅಸ್ರಬರು ಆಗಮಿಸಿದ್ದಾರೆ. ಅಜೀಜ್ ಅವರು ಇವರೆಲ್ಲ ಉಪಸ್ಥಿತಿಯನ್ನು ನಾವು ಗುರುತಿಸ್ತಾ ಇದ್ದೇವೆ. ಶಶಿಕಲಾ ಮೇಡಮ್ ಅವರು ಬಂದಿದ್ದಾರೆ, ಅವರನ್ನು ಕೂಡ ಗುರುತಿಸ್ತಾ ಇದ್ದೇವೆ. ಎಲ್ಲ ಮನ್ಸೂರ್ ಮತ್ತು ನಮ್ಮ ಮಿಲ್ಲತ್ ನಗನ ಹುಸೇನ್ ರವರು ಕೂಡ ಆಗಮಿಸಿದ್ದಾರೆ. ಮತ್ತು ನಜೀರ್ ಅವರು ಅನೇಕ ನಮ್ಮ ಕೋಟೆಪುರದ ನಮ್ಮ ಆತ್ಮೀಯ ಸ್ನೇಹಿತ ಅವರು ಕೂಡ ಆಗಮಿಸ್ತಾರೆ. ಅವ್ರನ್ನೆಲ್ಲ ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಮತ್ತೊಬ್ಬ ಈಶ್ವರ್ ಅವರು ಕಾಂಟ್ರಾಕ್ಟರ್ ಅವರು ಆಗಮಿಸಿದ್ದಾರೆ, ವಿನೋದ್ ರವರು ಆಗಮಿಸಿದ್ದಾರೆ, ಅವ್ರನ್ನೆಲ್ಲ ಗುರುತಿಸ್ತಾ ಇದ್ದೇವೆ. ಬಿಸ್ಮಿಲ್ಲಾ ಅಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾ ವ ಅಲಾ ಆಲಿಹಿ ಅಲ್ ಫಾಯಿಜಿನ ಬಿರಿದಲ್ಲಾಹ್. قال رسول الله صلى الله عليه وسلم إذا مات ابن آدم انقطع عنه عمله إلا من ثلاث: صدقة جارية أو علم ينتفع به أو ولد صالح يدعو له. رواه مسلم رضي الله عنه. ಮರ್ಹೂಮ್ ಅಮೀರ್ ತುಂಬೆಯ ಸಂತಾಪ ಸಭೆಯ ಈ ಮಹತ್ತಾದ ವೇದಿಕೆಯಲ್ಲಿರುವ ಸಯ್ಯದ್ ಮದೀನಾ ದರ್ಗಾದ ಅಧ್ಯಕ್ಷರು, ನಮ್ಮ ಆತ್ಮೀಯರಾದಂತಹ ಅಬ್ದುಲ್ ರಶೀದ್ ಅವರೇ,
ಈಗ ತಾನೇ ನಮಗೆ ದುವಾ ಕೊಟ್ಟಂತಹ ಮಹಿದ್ದೀನ್ ಜುಮಾ ಮಸೀದ್ ಖತೀಬರು, ನನ್ನ ಆತ್ಮೀಯರಾದಂತಹ ಅಶ್ರಫ್ ಫೈಜಿ ಅವರೇ, ನಗರಸಭೆಯ ಅಧ್ಯಕ್ಷರು, ನನ್ನ ಆತ್ಮೀಯರಾದಂತಹ ಚಿತ್ರಕ್ಕ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ವಕ್ತಾರರು, ಮಾಜಿ ಮಹಿದ್ದೀನ್ ಜುಮಾ ಮಸೀದ್ ಅಧ್ಯಕ್ಷರಾದಂಥ ನನ್ನ ಆತ್ಮೀಯರಾದಂಥ ಫಾರೂಕ್ ಉಲ್ಲಾಲ್ರವರೇ, ಸಿಟಿ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಬಾಜಿಲ್ ಡಿಸೋಜ್ರವರೇ, ನಗರಸಭೆಯ ಉಪಾಧ್ಯಕ್ಷರಾದಂತಹ ಅಯ್ಯೂಬ್ರವರೇ, ಮಾಜಿ ಅಧ್ಯಕ್ಷರಾದಂತಹ ಕುಂಜಮಣ್ಣಕ್ಕನವರೇ, ನಮ್ಮ ಟ್ರಸ್ಟಿನ ಸೆಕ್ರೆಟರಿ ಆದಂತಹ ಸೈಯದ್ ಮದೀನಾ ಟ್ರಸ್ಟ್ನ ಸೆಕ್ರೆಟರಿ ಆದಂತಹ ಎ.ಕೆ. ಮಹೀದ್ದೀನ್ರವರೇ, ನಮ್ಮ ಹಿರಿಯರು ಕಾಂಗ್ರೆಸ್ ಮುಖಂಡ ಯೂಸುಫ್ ಉಲ್ಲಾಲ್ರವರೇ ಸೇರಿದಂಥ ಎಲ್ಲರೇ, ಅಮೀರ್ ಎಂಬವರು ಕೇವಲ ಹೆಸರಿಗೆ ಮಾತ್ರ ಅಮೀರ್ ಆಗಿಲ್ಲ, ಅವರ ಮನಸ್ಸಿಗೂ ಕೂಡ ಅವರ ಅಮೀರು, ನಮ್ಮೆಲ್ಲರ ಮನಸ್ಸಿಗೂ ಕೂಡ ಅವರ ಅಮೀರು. ಚಂದದಲ್ಲೂ ಅವರ ಅಮೀರು, ನಗುಮುಖದಲ್ಲಿ ಅವರ ಅಮೀರು, ದಾನ ಧರ್ಮದಲ್ಲಿಯೂ ಕೂಡ ಅವರ ಅಮೀರು, ಹೈಟಲ್ಲಿ ಕೂಡ ಉದ್ದದಲ್ಲಿ ಕೂಡ ಅವರ ಅಮೀರು, ಎಲ್ಲ ಸಮುದಾಯವನ್ನು ಸಹಕರಿಸಿ ಒಗ್ಗಟ್ಟು ಕೊಡುವಂತಹ ಒಬ್ಬ ಧೀಮಂತ ನಾಯಕರಾಗಿದ್ದಾರೆ ಮರ್ಹೂಮ್ ಅಮೀರ್ ತುಂಬೆ ಅವರು. ಬಹುಶಃ ಅಮೀರ್ ತುಂಬೆ ಅವರ ನನ್ನ ಪರಿಚಯ 10 ವರ್ಷ ಮುಂಚೆ ಆಗಿರುತ್ತದೆ. ಅಮೀರ್ ತುಂಬೆ ಅವರು ಉಳ್ಳಾಲಕ್ಕೆ ಬಂದಾಗ, ಉಳ್ಳಾಲ ನಮ್ಮ ಪುರಸಭೆ, ಆಗ ನಗರಸಭೆ ಏನಿರಲಿಲ್ಲ, ಸಿಟಿ ಮುನ್ಸಿಪಾಲ್ಟಿ ಎಲ್ಲ ಪುರಸಭೆ ಆಗಿತ್ತು. ಆಗ ಉಳ್ಳಾಲಕ್ಕೆ ಕಮಿಷನರ್, ಚೀಫ್ ಆಫೀಸರ್ ಹಾಗೂ ಅಧ್ಯಕ್ಷರಿಗೆ ಕಾರ್ಗೆ ರೆಂಟಿಗೆ ಬೇಕಾಗಿ ಕಾರು ರೆಂಟ್ ಕೊಡಲಿಕ್ಕೆ ಬಂದವರು ಇಲ್ಲಿಗೆ ಅವರು. ಅದಕ್ಕೆ ಮುಂಚೆ ನಮಗೆ ಅಮೀರ್ ಯಾರು ಅಂತ ಅಷ್ಟು ಪರಿಚಯ ಇರಲಿಲ್ಲ. ನಮ್ಮ ಕಾಂಗ್ರೆಸ್ ಮುಖಂಡರಾಗಿದ್ದ ಪಕ್ಷ ನಮಗೆ ಅದಷ್ಟು ಪರಿಚಯ ಇರಲಿಲ್ಲ. ಬಂದ ತಕ್ಷಣ ಇಲ್ಲಿ ಏನಾಯಿತು ಅಂದರೆ, ಇಲ್ಲಿ ಏನೋ ಅವರಿಗೆ ಕರೆಕ್ಟಾಗಿ ಅವರ ಆ ರೆಂಟ್ ಸಿಗದ ಕಾರಣ ನನ್ನೊಂದು ಸಲ ಬಂದ ಪರಿಚಯ ಆಗಿ, ನಮ್ಮ ಸ್ವಲ್ಪ ಬೊಬ್ಬೆ ಎಲ್ಲ ಜಾಸ್ತಿ ಇತ್ತು ಮೀಟಿಂಗಲ್ಲಿ. ಆ ಸಮಯದಲ್ಲಿ ಬಂದು ನನ್ನ ಪರಿಚಯ ಆಗಿ, ನಾನು ಅಮೀರ್ ಅಂತ ತುಂಬೆ ಅವರು. ಅದರ ನಂತರ ಅವರ ವಿಷಯವನ್ನು ಹೇಳಿ, ನಾವು ಮಾತಾಡಿ, ನಮ್ಮ UT ಖಾದರ್ಸ್ ಹತ್ರ ಮಾತಾಡಿ ಎಲ್ಲವೂ ಸೇರಿ, ಅದರ ನಂತರ ಪರಿಚಯವಾಗಿ ನಾವು ಬಹಳ ಆತ್ಮೀಯ ಆಗಿದ್ದೇವೆ. ನಮ್ಮ ಸ್ನೇಹ ಕೂಡ ಅಷ್ಟೇ ಇತ್ತು. ನಾವು ಒಂದು ನೆನೆಸ್ಬೇಕಿಲ್ಲ, ಏನಂದರೆ ನಮ್ಮ ಸೌತ್ ಕೇಂದ್ರದಲ್ಲಿ ಬಹಳ ಜನ ಮರಣ ಹೊಂದಿರುತ್ತಾರೆ. ಆದರೂ ಕೂಡ ಸ್ಪೆಷಲಾಗಿ ಅಮೀರ್ ತುಂಬೆ ಅವರ ಮರಣ ನಮಗೆಲ್ಲರಿಗೂ ಬಹಳ ಬೇಸರ ತಂದಿದೆ. ಯಾಕೆಂದರೆ ಅವರು ಮಾಡಿದ ಗುಣ, ಅವರ ಒಳ್ಳೆತನ, ಅವರೆಲ್ಲರನ್ನು ಸಹಕರಿಸಿಕೊಂಡು ಹೋದೊಂದು ಗುಣದಲ್ಲಿ ನಮಗೆ ಇವತ್ತಿಗೂ ಅವರನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನೊಂದು ಹದೀಸು ನಿಮ್ಮ ಮುಖ ಇಟ್ಟಿದ್ದೇನೆ. ಇದಾ ಮಾತ ಇಬ್ನ ಆದಮ ಇಂಕತ ಅನ್ನೋ ಅಮಲು ಇಲ್ಲಾ ಮಿನ್ ಸಲಾಸಿನ್. ನಾವು ಮರಣ ಹೊಂದುವಾಗ ಎಲ್ಲವೂ ನಮ್ಮನ್ನು ಬಿಟ್ಟು ಹೋಗ್ತದೆ, ಎಲ್ಲವೂ ನಮ್ಮಲ್ಲಿ ಮುಗಿಯುತ್ತದೆ. ಮರಣ ಹೊಂದುವಾಗ ಮೂರನ್ನು ಬಿಟ್ಟು, 3 ಅಂಶವನ್ನು ಬಿಟ್ಟು ಬಾಕಿ ಎಲ್ಲವೂ ನಮ್ಮಿಂದ ನಮಗೆ ಯಾವಾಗ ಸಿಗ್ತದೆ ಅವತ್ತು ನಮ್ಮ ಎಲ್ಲ ಕರ್ತವ್ಯ ಮುಗಿಯುತ್ತದೆ. ಇಲ್ಲಾ ಮಿನ್ ಸಲಾಸಿನ್, 3 ಬಿಟ್ಟು. ಅದರಲ್ಲಿ ಒಂದಾಗಿರ್ತದೆ ಸದಕತುಲ್ ಜಾರಿಯ, ಸಹಾಯ ಮಾಡುವವನು, ಸದಕ ಮಾಡುವವನು, ಯಾರಿಗೆ ಆಗಿ ಉಪಕಾರ ಮಾಡುವವನು, ಯಾರ ಕಷ್ಟವನ್ನು ಅರಿತವನು. ಅದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ನೆಲ್ಲ ಎಲ್ಲರನ್ನೂ ಸೇರಿಸಿ ಎಲ್ಲ ವಿಷಯದಲ್ಲಿ ಕೂಡ ಅರಿತುಕೊಂಡು ಎಲ್ಲದಕ್ಕೂ ಸಹಾಯ ಮಾಡಿದಂತಹ ಒಂದು ವೀರ ನಾಯಕ ಆಗಿದ್ದಾರೆ ಅಮೀರ್ ತುಂಬೆ ಅವರು. ಮಾತ್ರವಲ್ಲ, ಅವರು ಯಾರಿಗೂ ಕೊಡುವುದನ್ನು ಯಾರಿಗೆ ತೋರಿಸುವುದು ಕೂಡ ಕೊಡುವುದಿಲ್ಲ. ನನಗೆ ಹೆಸರು ಬೇಕು, ನನಗೆ ಅದರಲ್ಲೇ ಸಿಕ್ಕಬೇಕು, ನನ್ನ ಅಹಂಕಾರ ಹೀಗೆ ಅದರಲ್ಲಿ ಯಾವತ್ತೂ ಒಂದು ದಿವಸವೂ ಕೂಡ ಅಮೀರ್ ತುಂಬೆ ಅವರು ಯಾರಿಗೂ ತೋರಿಸಿಲ್ಲ. ಅದಕ್ಕೆ ಒಂದು ಸಾಕ್ಷಿಯಾಗಿ ಮೊನ್ನೆ UT ಖಾದರ್ ಸರ್ ಅವರು ಒಂದು ವಾಟ್ಸಪ್ ಗ್ರೂಪಲ್ಲಿ ಈ ಕಾರ್ಯಕ್ರಮ ಆಗುವಾಗ ಅವರು ಹೇಳಿದರು ಒಂದು ಮಾತು. ಕಳೆದ ಲಾಕ್ಡೌನ್ ಸಮಯದಲ್ಲಿ ಬಹಳ ಅಂದರೆ ಬೇಕಾದಷ್ಟು ಹಕ್ಕಿಯನ್ನು ಕೊಟ್ಟಿರುತ್ತಾರೆ ಅವರು. ಕೆಲವು ಜಾಗದಲ್ಲಿ ಕೊಡುವಾಗ ಇದು ನನ್ನದಲ್ಲ, ಇದು UT ಖಾದರ್ ಹಕ್ಕಿ ಅಂತ ಅವರ ಹೆಸರು ಹೇಳಿ ಕೊಟ್ಟಿದ್ದಾರೆ ಅಂತ ಮೊನ್ನೆ UT ಖಾದರ್ ಸರ್ ಹೇಳಿದರು. ಅದರ ಅರ್ಥ ಏನಂದರೆ, ಅವರು ಮಾಡಿದ್ದನ್ನು ನಾನೇ ಮಾಡಿದ್ದೇನೆ, ನಾನು ಕೊಟ್ಟಿದ್ದನ್ನು ತೋರಿಸುವ ಅಹಂಕಾರ ಕೂಡ ಅವರ ಕೈಯಲ್ಲಿಲ್ಲ.
ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಅವರಿಗೆ ಸಿಕ್ಕಿದ ಮರ ಯಾವುದಂತೂ. ಅದರೊಟ್ಟಿಗೆ ನಾನು ಹೇಳುವುದು, ಸದಕ ಕೊಡುವಲ್ಲಿ, ಎಲ್ಲರಿಗೆ ಸಹಾಯ ಆಗುವಲ್ಲಿ ಅವರು ನಂಬರ್ 1 ಆಗಿರ್ತಾರೆ. ಈ ಹದೀಸಲ್ಲಿ ಇನ್ನೊಂದು ಮಾತು ಹೇಳ್ತದೆ, ಇಲ್ಮನ್ ಇಂತಫೌ ಬಿಹಿ. ಮೂರನಲ್ಲಿ ಇನ್ನೊಂದು ವಿಷಯವೇನೆಂದರೆ, ಯಾರು ಒಬ್ಬರಾದರೂ ಮರಣ ಅವನೆಲ್ಲ ಮುಗಿದು ಹೋಗ್ತಿ ಬಿಡುವ ಇದರಲ್ಲಿ ಮೂರರಲ್ಲಿ ಇನ್ನೊಂದು ವಿಷಯ ಏನಂದರೆ, ಅವನು ಕಲಿತ ವಿದ್ಯಾ ಅದು 10 ಜನರಿಗೆ ಅವನು ಅದನ್ನು ತೋರಿಸುವಾಗ, ಹೇಳಿಕೊಡುವಾಗ ಮಾಡಿದವನ ಅದು ಅವನ ಸೊತ್ತಾಗಿರುತ್ತದೆ, ಅವನ ಆಸ್ತಿ ಆಗಿರುತ್ತದೆ, ಅವನ ನಾಳೆ ಆಖರದಲ್ಲಿ ಕೊಡುವ ಒಂದು ಆಸ್ತಿ ಆಗಿರುತ್ತದೆ ಅಂತ ನಮ್ಗೆ ಹಬೀಬ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಲ್ರವರ ಹದೀಸ್. ಸಾಕಾಗಿಲ್ಲ, ಇನ್ನು ಮೂರನೇದು ಹೇಳ್ತಾ ಇದೆ, ಅವು ವಲದು ಸಾಲಿಹಿನ್ ಯದುಉ ಲಹು ರವಾಹುಲ್ ಮುಸ್ಲಿಂ. ಇದು ಮುಸ್ಲಿಂ ಬುಖಾರಿ ನಾವು ಹೇಳಿದಲ್ಲ. ಮೂರನೇದು, ಅವರ ಸಜ್ಜನಾಗಿ ಮಕ್ಕಳಾಗಿರಬೇಕು, ಒಂದು ಅವರ ಆಸ್ತಿ ಅದಾಗಿರುತ್ತದೆ. ಈ 3 ವಿಷಯ ಮರಣದ್ದು ಹೋಗುವಾಗ ಬಿಟ್ಟು ಹೋಗುವ ವಿಷಯ ಆಗಿರುತ್ತದೆ. ಇದು 3 ಕೂಡ ನಮ್ಮ ಅಮೀರ್ ತುಂಬೆಯಲ್ಲಿ ಕಾಣ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಇನ್ನೊಂದು ವಿಷಯ ಏನೆಂದರೆ, ನಮಗೆ ಒಂದು ಸಾಕ್ಷಿಯಾಗಿ ಕೂಡ ರಬ್ಬು ಸುಬ್ಹಾನಹು ವ ತಆಲಾ ತೋರಿಸಿದ್ದಾನೆ. ಅವರು ಸಿಕ್ಕಿದ ಮರಣ, ಅವರು ಸಿಕ್ಕಿದ ರಾತ್ರಿ, ಅವರನ್ನು ದಫನ್ ಮಾಡಿದ ಹಗಲು, ಇದೆಲ್ಲ ನಮಗೆ ಇಸ್ಲಾಂ ಕಲಿಸಿಕೊಟ್ಟಿದೆ. ಅಲ್ಲಾಹುಮ್ಮ ಐನಾ ಅಲ್ ಕಿತಾಬಿ ವ ಸುನ್ನಾ ವ ಅಮಿತ್ನಾ ಮಅಲ್ ಈಮಾನಿ ವ ತೌಬಾ ಫೀ ಲೈಲತಿಲ್ ಜುಮಅತಿ ಔ ಫೀ ನಹಾರಿಹಾ ಯಾ ರಬ್ಬಲ್ ಆಲಮೀನ್. ರಬ್ಬು ಸುಬ್ಹಾನಹು ವ ತಆಲಾ ಹಬೀಬ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳ ಹದೀಸ್ ಆಗಿರುತ್ತದೆ, ನನ್ನ ಮರಣ ಸಮಯದಲ್ಲಿ ನಾನು ಈಮಾನ್ನಲ್ಲಿ ಮರಣ ನನಗೆ ಸಿಕ್ಕಬೇಕಾದರೆ ನನಗೆ ಮರಣದ ಮುಂಚೆ ತೌಬಾ ಕೇಳುವ ಸಮಯ ಕೊಡುವಂತ. ಮಅಲ್ ಈಮಾನ್ ವ ತೌಬಾ, ನಾನು ಮರಣಕ್ಕೆ ಮುಂಚೆ ನನಗೆ ಸ್ವಲ್ಪ ಸಮಯ ಕೊಡು, ನಾನು ತೌಬಾ ನಿನ್ನ ಹತ್ರ ಕ್ಷಮೆ ಕೇಳಲಿಕ್ಕೆ, ನಿನ್ನ ಹತ್ರ ಬೇಡಲಿಕ್ಕೆ. ನಮ್ಮ ಅಮೀರ್ ತುಂಬಿಗೆ ಅದು ಸಿಕ್ಕಿದೆ. ಯಾಕೆಂದರೆ 1.5 ತಿಂಗಳಲ್ಲಿ ಅವರು 1.5 ತಿಂಗಳಲ್ಲಿ ಹಾಸ್ಪಿಟಲ್ ಇರುವಾಗ ಅವರು ಎಲ್ಲ ಕ್ಷಮೆ ಕೊಡೋರು ಅಲ್ಲಾಹನ ಹತ್ರ ಕೇಳಿರ್ಬೋದು ಅಂತ ನಾವೆಲ್ಲರೂ ಭಾವಿಸಬಹುದು. ಅದಕ್ಕೆ ಮರಣ ಸಡ್ಡನಾಗಿ ಮರಣ ಬರಬಾರ್ದು. ಯಾರಾದರೂ ಸ್ವಲ್ಪ ರೋಗ ಬಂದು ನಾವು ಸಾಯಬೇಕಂತ ನಮ್ಮ ಇಸ್ಲಾಂ ಕಲಿಸ್ತಾ ಇದೆ. ಅದು ಫುಲ್ ಅವಕಾಶ, ಬೇಕಾದಷ್ಟು ಅವಕಾಶ ನಮ್ಮ ಅಮೀರ್ ತುಂಬಿ ಅವರಿಗೆ ಸಿಕ್ಕಿದೆ. ಆ ತೌಬಾ ಕೆಲವು ಈಗ ನಮಗೆ ಸ್ವಲ್ಪ ಜ್ವರ ಬಂದು ಬೇಕಾದರೆ ಅಥವಾ ನಮಗೇನಾದರೂ ತಲೆನೋವಾದರೆ ನಾವು ಆಗ ಅಲ್ಲಾಹವನ್ನು ನೆನೆಸ್ತೇವೆ. ಅಷ್ಟು ದೊಡ್ಡ ಸಮಯ ನಮಗೆ ಅಮೀರ್ ತುಂಬಿ ಅವರಿಗೆ ಮಾತ್ರವಲ್ಲ, ಅದರ ನಂತರ ಹೇಳ್ತದೆ, ಫೀ ಲೈಲತಿಲ್ ಜುಮಾ, ನನಗೆ ಜುಮಾ ರಾತ್ರಿ ಮರಣ ಕೊಡು. ನನಗೆ ಜುಮಾ ರಾತ್ರಿ, ಗುರುವಾರ ಅಸ್ತಮಿಸ ಶುಕ್ರವಾರ ರಾತ್ರಿ ನನಗೆ ಮರಣ ಕೊಡುವುದು. ಆ ಮರಣ ಕೂಡ ನಮ್ಮ ಅಮೀರ್ ತುಂಬಿ ಅವರಿಗೆ ಸಿಕ್ಕಿದೆ. ಮಾತ್ರವಲ್ಲ, ಆ ದಫನ ಕೂಡ ಔಫಿ ನಹಾರಿ, ಒಂದ ರಾತ್ರಿ ಇಲ್ಲದ್ರೆ ಹಗಲು, ಅದು ಇವರಿಗೆ 2 ಸಿಕ್ಕಿದೆ. ರಾತ್ರಿ ಮರಣ, ಹಗಲು ಆ ಜುಮಾ ಆಗುವ ಮುಂಚೆ ಅವರ ದಫನ ಕೂಡ ಆಗಿದೆ. ಅಲ್ಲಾಹು ಅವರಿಗೆ ಮಗಫಿರತ್ ಕೊರಲಿ. ಜಾಸ್ತಿ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಎಲ್ಲರೂ ಮಾತಾಡಲಿಕ್ಕಿದ್ದಾರೆ. ನನಗೆ ಕೇವಲ ಸ್ವಾಗತ ಭಾಷಣ ಮಾಡಲಿಕ್ಕೆ ಮಾತ್ರ ಇಲ್ಲಿ ಕೊಟ್ಟದ್ದು. ಈ ಕಾರ್ಯಕ್ರಮದ ಅಧ್ಯಕ್ಷರನ್ನು ವಹಿಸುವ ನಮ್ಮ ಮೈನಾರಿಟಿ ಘಟಕ ಮತ್ತು ಕಾಂಗ್ರೆಸ್ ಇದರ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ವಹಿಸಿದಂತಹ ನಮ್ಮೆಲ್ಲರ ನಾಯಕರು, ಸೈಯದ್ ದರ್ಗಾದ ಅಧ್ಯಕ್ಷರು ಹಾಜಿ ಅಬ್ದುಲ್ ರಶೀದ್ ಅವರಿಗೆ ನಾನು ಮೈನಾರಿಟಿ ಘಟಕ ಹಾಗೂ ಸಿಟಿ ಕಾಂಗ್ರೆಸ್ನ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಇವತ್ತಿಗೆ ದುವಾ ಹೇಳಿಕೊಟ್ಟಂತಹ ನಮ್ಮ ಉಸ್ತಾದ್ ಖತೀಬ್ ಉಸ್ತಾದ್, ನನ್ನ ಆತ್ಮೀಯರು ಅಶ್ರಫ್ ಫೈಜಿ ಅವರು ಕೂಡ ನಮಗೆ ದುವಾ ಕೊಟ್ಟಿರ್ತಾರೆ. ಅಲ್ಲಾಹು ದೀರ್ಘ ಆಯುಷ್ಯ ಆಫಿಯತ್ ಅವರಿಗೆ ಎಲ್ಲರಿಗೂ ಕೊಡಲಿ. ಅವರಿಗೂ ಕೂಡ ನಮ್ಮ ಮೈನಾರಿಟಿ ಪರವಾಗಿ ಆಗಿ ಸಿಟಿ ಕಾಂಗ್ರೆಸ್ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ನಗರಸಭೆಯ ಅಧ್ಯಕ್ಷರಾದಂತಹ ನನ್ನ ಆತ್ಮೀಯರಾದಂತಹ ಶ್ರೀಮತಿ ಚಿತ್ರಕ್ಕ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ನಾನು ಮೈನಾರಿಟಿ ಹಾಗೂ ಸಿಟಿ ಕಾಂಗ್ರೆಸ್ನ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ದಕ್ಷಿಣ ಕನ್ನಡ ಯುವ ನಾಯಕ ವಕ್ತಾರರು ಆಗಿರುವಂಥ ನನ್ನ ಆತ್ಮೀಯರಾದಂಥ ಫಾರೂಕುಲ್ಲಾರಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಬಾಜಿಲ್ ಡಿಸೋಜರ್ ಅವರು ಸಿಟಿ ಅಧ್ಯಕ್ಷರಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಉಪಾಧ್ಯಕ್ಷರಾದಂಥ ಅಯ್ಯೂಬ್ ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ KPCC ಕೋಆರ್ಡಿನೇಟರ್ ಡೆನ್ನಿಸ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಚಾರಿಟೇಬಲ್ ಟ್ರಸ್ಟ್ನ ಸೆಕ್ರೆಟರಿ ಆದಂತಹ
ಕೆ ಮಹಿದ್ದೀನ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರಾದ ಕುಂಜಮನಾಕನವರಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡ ಜಬ್ಬಾರ್ ಅವರು ವೇದಿಕೆ ಬನ್ನಿ, ಮುಖಂಡ ಯೂಸುಫ್ರವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ಮತ್ತು ನಮ್ಮ ಕೌನ್ಸಿಲರ್ ಆದಂತಹ ಜಬ್ಬಾರ್, ಎಲ್ಲರೂ ಇಲ್ಲಿದ್ದ ಎಲ್ಲರೂ ಕೌನ್ಸಿಲರ್ ಅಶ್ರಫ್ ಅವರೆಲ್ಲರೂ ಸೇರಿ ಮತ್ತು ಅಲ್ಲಿ ಬಂದು ಸೇರಿದಂಥ ಎಲ್ಲರಿಗೆ ಒಂದೇ ವಾಕ್ಯದಲ್ಲಿ ಸ್ವಾಗತಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾಂಗ್ರೆಸ್ ಸದಸ್ಯರು ಮತ್ತು ನಗರ ಕಾಂಗ್ರೆಸ್ ಹಮ್ಮಿಕೊಂಡಿರುವ ನಮ್ಮ ನಡುವೆ ಇದ್ದ ನಾವೆಲ್ಲರೂ ನಿರೀಕ್ಷಿಸದ ರೀತಿಯಲ್ಲಿ ನಮ್ಮನ್ನು ಅಗಲಿದಂತಹ ದಿವಂಗತ KS ಅಮೀರ್ ಅಹ್ಮದ್ ತುಂಬೆ ಇವರ ಸಂತಾಪ ಸಭೆಯ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಹಿರಿಯರಾದ ನಮ್ಮ ನಾಯಕರಾಗಿರುವಂತಹ ಉಳ್ಳಾಳ ದರ್ಗಾ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ರಶೀದ್ ರವರೇ, ನಮ್ಮ ಉಸ್ತಾದರಾದ ಅಶ್ರಫ್ ಫೈಜಿಯವರೇ, ಹಿರಿಯರಾದ ಕುಂಜಮನಾಕನವರೇ, ನಗರಸಭೆಯ ಅಧ್ಯಕ್ಷೆಯಾಗಿರುವಂತಹ ಸಹೋದರಿ ಚಿತ್ರಕಲಾ ರವರೇ, ಉಪಾಧ್ಯಕ್ಷರಾದ ಅಯೂಬ್ ಬಂಚಲರವರೇ, ನಮ್ಮ ಒಡನಾಡಿ ಮೊಹಮ್ಮದ್ ಬುಕ್ಕಚೇರಿಯವರೇ, AK ಮೊಯ್ದೀನ್ ರವರೇ, ಡೆನಿಸ್ ಡಿಸೋಜಾರವರೇ, ಯೂಸುಫ್ ರವರೇ, ಜಬ್ಬಾರ್ ರವರೇ, ಮುಸ್ತಫರವರು ಬಹಳ ಅರ್ಥಪೂರ್ಣವಾದ ಮಾತುಗಳನ್ನು ನಮ್ಮ ಮುಂದೆ ಇಟ್ಟರು. ಮನುಷ್ಯ ಬದುಕಿದ್ದು ಮುಖ್ಯವಲ್ಲ, ಅವನ ಬದುಕು ಯಾವ ರೀತಿಯಾಗಿ ಇತ್ತು ಎಂಬುದು ಮುಖ್ಯ. ಅದನ್ನು ಅಮೀರ್ ತುಂಬೆ ಅವರು ತೋರಿಸಿ ಹೋಗಿದ್ದಾರೆ. ಅಲ್ಲಾಹನು ಅವರಿಗೆ ಅವರ ಮರಣೋತ್ತರ ಜೀವನ ಇವತ್ತು ಅವರು ಅನುಭವಿಸುತ್ತಿರುವಂತಹ ಪಾರಮಾರ್ಥಿಕ ಸ್ಥಿತಿಯಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಕರುಣಿಸಲಿ, ಅನುಗ್ರಹಿಸಲಿ ಅಂತ ನಾನು ಪ್ರಪ್ರಥಮವಾಗಿ ಅಲ್ಲಾಹನಲ್ಲಿ ನಿವೇದಿಸಿಕೊಳ್ಳುತ್ತಿದ್ದೇನೆ. ಅಮೀರ್ ತುಂಬೆ ಎನ್ನುವ ಹೆಸರು ನಮಗೆ ಹೇಗೆ ಪರಿಚಯ, ನಮ್ಮ ಪಕ್ಷದಲ್ಲಿ ಅವರ ಸ್ವಾಧೀನತೆ ಏನು, ಸಮಾಜದಲ್ಲಿ ಅವರು ಏನಾಗಿದ್ದರು ಎಂಬುದನ್ನು ನಾವೆಲ್ಲರೂ ಅರಿತಿದ್ದೇವೆ. ಬಹುಶಃ ಸಾಮಾಜಿಕ ಜಾಲತಾಣದಲ್ಲಿ ಅಮೀರ್ರವರ ಬಗ್ಗೆ ಯಾವುದಾದರೊಂದು ಸುದ್ದಿ, ಅವರು ಮಾಡಿದ ಯಾವುದಾದರೂ ಸಾಧನೆ ಇರದ ದಿನಗಳಿಲ್ಲ. ಅಂತಹ ಅಮೀರ್ ತುಂಬೆ ಏಕಾಏಕಿ ಒಂದು ದಿನ ಆಸ್ಪತ್ರೆ ಸೇರ್ತಾರೆ. ಆಸ್ಪತ್ರೆಯಲ್ಲೂ ಕೂಡ ಅವರು ಬದುಕಿ ಬರುತ್ತಾರೆ, ಕ್ಷೇಮವಾಗಿ ಇರುತ್ತಾರೆ. ನಮ್ಮೊಡನೆ ಮತ್ತೆ ಹಿಂದಿನಂತೆ ಚೇತರಿಕೆಯಿಂದ ಲವಲವಿಕೆಯಿಂದ ಇರ್ತಾರೆ ಎಂಬುದನ್ನು ನಾವು ಭಾವಿಸಿದ್ದೆವು. ಯಾಕೆಂದರೆ ಮುಸ್ತಫಾ ಇಲ್ಲಿ ಪ್ರಸ್ತಾಪಿಸಿದರು, ಅವರ ಮುಖದಲ್ಲಿರುವ ನಗು ಖಂಡಿತ ಆ ಲವಲವಿಕೆಗೆ ಯಾವತ್ತೂ ಮರಣವಿಲ್ಲ. ಆ ಮುಖ ಯಾವ ಸಂದರ್ಭದಲ್ಲೂ ನಗುತ್ತಲೇ ನಮ್ಮನ್ನು ಎದುರುಗೊಳ್ಳುತ್ತದೆ. ಅಂತಹ ಒಬ್ಬ ನಾಯಕ ಹೀಗೆ ನಮ್ಮನ್ನ ಅಗಲಿ ಹೋಗುತ್ತಾರೆ ಎಂಬುದು ಖಂಡಿತಕ್ಕೂ ದುಃಖದ ವಿಷಯ. ಆದರೆ ಅವರ ಮರಣ ಖಂಡಿತವಾಗಿಯೂ ಒಬ್ಬ ಮುಸಲ್ಮಾನನಾದವ ಬಯಸುವ ರೀತಿಯಲ್ಲಿತ್ತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಅವರಿಗೆ ಸಿಕ್ಕಿದ ಪ್ರಾರ್ಥನೆಗಳು, ಅವರ ಬಗ್ಗೆ ಜನರು ಆಡಿಕೊಳ್ಳುವಂತಹ ಒಳ್ಳೆಯ ಮಾತುಗಳು, ನಮ್ಮ ಧರ್ಮ ಇಸ್ಲಾಂ ಹೇಳುತ್ತದೆ, ಬಹುಶಃ ನಮ್ಮ ಈ ನೆಲದ ನಂಬಿಕೆ ಕೂಡ ಅದೇ ಆಗಿರುತ್ತದೆ. ಹಿಂದೂ ಧರ್ಮದವರು, ಕ್ರೈಸ್ತ ಧರ್ಮದವರು ಕೂಡ ಮರಣದ ನಂತರ ನಾವು ಆತನ ಒಳಿತನ ಹೇಳಬೇಕು ಅಂತ ಹೇಳ್ತಾ ಇದ್ದೇವೆ. ಅಮೀರ್ ತುಂಬೆ ಅವರ ಮರಣದ ನಂತರ ನಾವು ಅವರ ಎಷ್ಟೋ ಸಾಧನೆಗಳನ್ನು, ಅವರು ಮಾಡಿದ ಪರೋಪಕಾರದ ಕೆಲಸಗಳನ್ನು ನಾವು ಕೇಳಿದ್ದೇವೆ. ಅವರ ಬಗ್ಗೆ ಮೆಚ್ಚುಗೆಯನ್ನ ನಾವು ಹೇಳುವುದನ್ನು ಕಂಡಿದ್ದೇವೆ. ಒಬ್ಬ ಶಾಸಕ ಅಲ್ಲ, ಒಬ್ಬ ಮಂತ್ರಿಯೂ ಅಲ್ಲ, ಅವರು ಒಂದು ಊರಿನ ಅಧ್ಯಕ್ಷನೂ ಅಲ್ಲ, ಬರೇ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದಂತಹ ಅಮೀರ್ ತುಂಬೆಯ ಮರಣಕ್ಕೆ ಅಲ್ಲಿ ಸಾಲುಗಟ್ಟಿದ್ದ ಕಾರುಗಳು, ನಿಂತಿದ್ದ ಜನ, ಅದು ಆ ಜನಸ್ತೋಮ ನಿಜಕ್ಕೂ ನೋಡುವಂಥದ್ದು. ಅಮೀರ್ ಯಾರು ಎಂಬುದನ್ನ ಆ ದಿನ ತುಂಬೆ ಅವರ ಮನೆಯ ಅಂಗಳದಲ್ಲಿ ಮತ್ತು ಆ ರಾಷ್ಟ್ರೀಯ ಹೆದ್ದಾರಿಯ ಹೈವೇಯಲ್ಲಿ ತನಕ ಇದ್ದಂತಹ ಜನರ ಆ ಜನಸಂದಣಿ ಅಮೀರ್ರ ವಿಶೇಷತೆಯನ್ನ, ಅವರ ಮೇಲೆ ಜನರಿಗಿದ್ದ ಪ್ರೀತಿಯನ್ನ ತೋರಿಸುವಂತಿತ್ತು. ಅಮೀರ್ ಅವರು ಏನಾಗಿದ್ರು ಎಂಬುದನ್ನ ನಮಗೆಲ್ಲರಿಗೂ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಅಮೀರ್ ನಮ್ಮ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ 5-6 ತಿಂಗಳ ಹಿಂದೆ ತನಕ ಅವರು ಜಿಲ್ಲಾ ಮಟ್ಟದಲ್ಲೂ ಗುರುತಿಸಿರಲಿಲ್ಲ,
ಬ್ಲಾಕ್ ಮಟ್ಟದಲ್ಲೂ ಗುರುತಿಸಿರಲಿಲ್ಲ. ಆದರೆ ಭಗವಂತ ಅಲ್ಲಾಹನು ಅವರಿಗೆ ಏಕಾಏಕಿ ರಾಜ್ಯದ ಕಾಂಗ್ರೆಸ್ ಪಕ್ಷದ ವೀಕ್ಷಕರನ್ನಾಗಿ ಅವರನ್ನು ಕಾಂಗ್ರೆಸ್ಸಿನ ವರಿಷ್ಠರು ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಿಗೆ ನೇಮಿಸಿದರು. ಕೊಪ್ಪಳದಲ್ಲಿ ಅವರು ಸನ್ಮಾನಿತಗೊಳ್ಳುವುದನ್ನು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ನಾನು ಓದಿದ್ದೇನೆ. ಒಬ್ಬ ರಾಜ್ಯ ಮಟ್ಟದ ವೀಕ್ಷಕನಾಗುವುದಂತ ಹೇಳಿದರೆ ಅವ ನಮ್ಮ ಪಕ್ಷದ ಕಾಂಗ್ರೆಸ್ ಒಂದು ಪಕ್ಷದ, ನಮ್ಮ ಪಕ್ಷ ಅಂತಲ್ಲ, ಯಾವುದೇ ಪಕ್ಷದ ರಾಜ್ಯ ಮಟ್ಟದ ನಾಯಕತ್ವ ಅಥವಾ ಅವು ರಾಷ್ಟ್ರೀಯ ಮಟ್ಟದ ಭಾರತದಾದ್ಯಂತ ಆ ಪಕ್ಷ ಇರುವ ಘಟಕಗಳಿಗೆ ಒಬ್ಬ ನಾಯಕನಾಗಿ ರೂಪುಗೊಂಡ ಅಂತ ಅರ್ಥ. ಅಂತಹ ದಿನಗಳು ಬಂದು ಕೇವಲ 6 ತಿಂಗಳಾಯಿತು. ಆದರೂ ನೀವು ನೋಡಿ, ಅಧಿಕೃತವಾಗಿ ಅವರಿಗೆ ವೀಕ್ಷಕ ಎನ್ನುವ ಹುದ್ದೆ ಸಿಕ್ಕಿದ್ದು ಬಹುತೇಕ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ನೋಡಿ, ಅವರ ಮರಣದ ದಿನ ನಾನು ಹೇಳಿದ್ದೇನೆ, ಮರಣದ ಮರುದಿನದ ಪತ್ರಿಕೆಗಳಲ್ಲಿ ಅವರಿಗೆ ಸಂತಾಪ ವ್ಯಕ್ತಪಡಿಸಿದವರು ನಮ್ಮ ಪಕ್ಷದ ಘಟಾನುಘಟಿಗಳ ನಾಯಕರು. ಅದು UT ಖಾದರ್ರಿಂದ ಹಿಡಿದು ರಮಣಾತರೆಯವರೆಗೆ ಮತ್ತು ಎಲ್ಲ ಸಾಮಾನ್ಯ ಗ್ರಾಮ ನಾಯಕರಿಂದ ಹಿಡಿದು ರಾಜ್ಯ ಮಟ್ಟದ ನಾಯಕರು ಅವರ ಅವರ ಮೃತದೇಹವನ್ನು ಸಂದರ್ಶಿಸಿದ್ದಾರೆ, ಅವರಿಗೆ ಸಂತಾಪವನ್ನು ಸಲ್ಲಿಸಿದ್ದಾರೆ. ಸಂತಾಪದ ಮಹಾಪೂರವೇ ಹರಿದು ಬಂದಿದೆ ಪತ್ರಿಕೆಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ. ಅದು ಅಮೀರರ ಹೆಗ್ಗುರುತನ್ನ ಅವರು ಈ ಪಕ್ಷದಲ್ಲಿ, ಈ ಸಮಾಜದಲ್ಲಿ ಮತ್ತು ಅವರ ಕುಟುಂಬದಲ್ಲಿ ಅವರು ಹೇಗಿದ್ದರು ಎಂಬುದನ್ನು ಗುರುತಿಸುತ್ತದೆ. ಖಂಡಿತವಾಗಿಯೂ ಅಮೀರನ್ನ ನನ್ನ ಮತ್ತು ಅಮೀರರ ಪರಿಚಯ UT ಖಾದರ್ ಅವರು ಸಚಿವರಾದ 1-2 ದಿನಗಳ ನಂತರ ನಾನು ಅವರನ್ನು ಭೇಟಿಯಾದೆ. ಬಹಳ ಹತ್ತಿರದ ಸ್ನೇಹ ನಮ್ಮೊಳಗಿತ್ತು. 1-2 ಬಾರಿ ಊಟಕ್ಕಾಗಿ ಕರೆದಿದ್ರು. 1 ಬಾರಿ ಹೋಗಿದ್ದೇನೆ, ಅವರ ಸಹೋದರನ ಮದುವೆಯಲ್ಲಿ ಭಾಗವಹಿಸಿದ್ದೇನೆ. ಒಂದು ವಿಷಯ ನಾನು ಇಲ್ಲಿ ಪ್ರಸ್ತಾಪಿಸಲೇಬೇಕು. ಉಳ್ಳಾಳದ ಒಬ್ಬರು ಅವರ ಸಹೋದರರ ಒಂದು ಕಲ್ಲು ಹಾಕುವ ಕಂಪನಿಯಲ್ಲಿ ಅವರ ಗೂಡಂಗಡಿಗೆ ಜಖಮಾಗಿ ಆ ಗೂಡಂಗಡಿಯ ಡ್ಯಾಮೇಜ್ ಆಗಿತ್ತು. ಅದಕ್ಕೆ ನಿರ್ದಿಷ್ಟ ಹಣ ಕೊಡುವುದೆಂದು ಗೊತ್ತಾಗಿತ್ತು. ಅದು ತಲುಪಿಸಿರಲಿಲ್ಲ. ಅವರು ನನ್ನಲ್ಲಿ ಹೇಳಿದಾಗ ನಾನು ಕೂಡಲೇ ಅಮೀರ್ ಅವರಿಗೆ ತಿಳಿಸಿದೆ. ತಿಳಿಸಿ 1 ವಾರ ಆಗುವುದರೊಳಗೆ ಆ ಹಣವನ್ನು ಅಮೀರ್ ಅವರು ತಲುಪಿಸಿದ್ದಾರೆ. ಅವರ ಆ ಒಂದು ದೃಷ್ಟಿ ನೋಡಿ, ಅವರು ಯಾರಿಗೂ ಅನ್ಯಾಯ ಮಾಡಿಲ್ಲ, ಒಳ್ಳೆಯವರು. ಮುಸ್ತಫಾ ಅವರು ಹೇಳಿದರು, ಅವರು ನೋಡಿ ಅವರೇ ಸ್ವತಃ 25 kg 3 ಇದರ ಕಟ್ಟನ್ನು ಹೆಗಲಲ್ಲಿ ಇಟ್ಕೊಂಡು ಮನೆಗೆ ಹೋಗುವ ಸೀನನ್ನು ನಾವು ನೋಡ್ತಾ ಇದ್ದೇವೆ. ಅದೆಲ್ಲವೂ ಅವರ ಮರಣದ ನಂತರ ಕಾಣ್ತಾ ಇದೆ. ಇಂತಹ ಒಬ್ಬ ವ್ಯಕ್ತಿ ನಮ್ಮೊಳಗೆ ಇರಬೇಕಿತ್ತು. ನನಗೆ ನೆನಪಾಗ್ತದೆ, UH ಹಮೀದ್ ಅಂತ ಹೇಳುವ ಒಬ್ಬ ನಾಯಕ ನಮ್ಮ ನಡುವೆ ಉಳ್ಳಾಳದಲ್ಲಿದ್ದರು. ಅವರು ಕೂಡ ಹತ್ತಿರ ಅವರು ದೊಡ್ಡ ಪರಿಪೂರ್ಣ ನಾಯಕರಾಗ್ತಾರೆ ಅಂತ ಹೇಳುವಾಗ ಅಲ್ಲಾಹನ ಕರೆಗೆ ಅವರು ಹೋಗೊಟ್ಟು ನಮ್ಮನ್ನಗಲಿದ್ರು. ಅದೇ ರೀತಿ ಅಮೀರ್ ಅವರು ಕೂಡ ಭವಿಷ್ಯದಲ್ಲಿ ಅವರೊಬ್ಬ ಉತ್ತಮ ನಾಯಕರಾಗ್ತಾರೆ ಎಂಬ ಧೈರ್ಯ, ವಿಶ್ವಾಸ ನಮ್ಮೊಳಗಿದ್ದಾಗ ಅವರು ನಮ್ಮನ್ನು ಅಗಲಿದ್ರು. ಖಂಡಿತವಾಗಿಯೂ ಅಲ್ಲಾಹನು ಅವರಿಗೆ ಪರಿಪೂರ್ಣವಾದ ಈಮಾನನ್ನು ಕೊಡಲಿ, ಅವರ ಮಕ್ಕಳಿಗೆ ಈ ನೋವನ್ನು ಸಹಿಸುವ ಶಕ್ತಿಯನ್ನು ಕೊಡಲಿ, ಅವರ ವೃದ್ಧ ತಂದೆಗೆ ಈ ನೋವನ್ನು ಸಹಿಸಲಿಕ್ಕೆ ಶಕ್ತಿಯನ್ನು ನೀಡಲಿ ಅಂತ ಹೇಳಿಕೊಳ್ಳುತ್ತಾ, ಅವರಿಗೆ ನಾವೆಲ್ಲರೂ ಅವರ ನೆನಪನ್ನು ಸ್ಥಾಯಿಯಾಗಿ ನಮ್ಮೊಳಗೆ ತುಂಬಿಕೊಳ್ಳೋಣ. ಮುಂದೆ ಎಂದೆಂದಿಗೂ ಅಮೀರ್ ನಮ್ಮ ಮಧ್ಯೆ ಅಮೀರಾಗಿರಲಿ. ಅಮೀರ್ ಅಂದರೆ ನಾಯಕ. ಆ ನಾಯಕ ಎಂದಿಗೂ ನಮ್ಮ ನಾಯಕ ಅಂತ ಹೇಳಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಅಮೀರ್ ನಮ್ಮ ನಾಯಕ ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನೊಂದು ಮೀಟಿಂಗ್ನಲ್ಲಿದ್ದು ಅರ್ಧದಲ್ಲಿ ಬಂದಿದ್ದೇನೆ. ಕಾರಣ ಅಮೀರ್ ತುಂಬಿ ಅವರ ಸಂತಾಪ ಸಭೆಯಾದ ಕಾರಣ 5 ನಿಮಿಷ ಇದ್ದು ಹೋಗೋಣ, ಆ ದುವಾದಲ್ಲಿ ಪಾಲ್ಗೊಳ್ಳೋಣ ಎಂಬ ನೆಲೆಯಲ್ಲಿ ನಾನು ಬಂದಿದ್ದೇನೆ. ಕ್ಷಮಿಸಬೇಕು. ನಾನು 1-2 ಮಾತು ಹೇಳಿ ಇಲ್ಲಿಂದ ನಿರ್ಗಮಿಸಲಿಕ್ಕೆ ಅವಕಾಶ ನೀಡಬೇಕು. ಮನುಷ್ಯನಿಗೆ ಅವನ ಮರಣ ನಂತರ ಅಥವಾ ಮರಣದ ಮೊದಲು ಬೇಕಾಗಿರುವುದು ದುವಾ. ಆ ದುವಾ ಅಮೀರ್ ತುಂಬಿ ಅವರಿಗೆ ಬಹಳಷ್ಟು ಕಡೆಗಳಲ್ಲಿ ಬಹಳಷ್ಟು ಸಾವಿರಾರು ಮಂದಿ ಆ ದುವಾವನ್ನು ನೆರವೇರಿಸುತ್ತಿದ್ದಾರೆ. ಆ ದುವಾ ಕಬೂಲ್ ಮಾಡಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರ ಮಗ್ಫಿರತಿನಲ್ಲಿ ಅವರಿಗೆ ಫಲವನ್ನು ನೀಡಲಿ ಅಂತೇಳಿ ನಾನು ಅಲ್ಲಾಹನಲ್ಲಿ ಪ್ರಾರ್ಥಿಸ್ತೇನೆ.
ಅಮೀರ್ ತುಂಬಿ ಅವರ ಗುಣಗಾನ ಮಾಡುವ ಅವಶ್ಯಕತೆ ನಾನಿಲ್ಲ. ಕಾರಣ ಏನಂತ ಹೇಳಿದರೆ, ಕಣ್ಣ ಮುಂದೆ ಎಲ್ಲ ಸತ್ಯವನ್ನು ತೋರಿಸಿಕೊಟ್ಟಂಥ ಇವತ್ತಿನ ಈ ದೃಶ್ಯ ಮಾಧ್ಯಮಗಳು ಅಥವಾ ಸೋಷಿಯಲ್ ಮೀಡಿಯಾಗಳು ಅಮೀರ್ ತುಂಬಿಯವರನ್ನು ವೈಭವೀಕರಣ ಮಾಡಿದ್ದು ನೋಡಿದರೆ ಒಂದು ಯುವ ಮಿತ್ರನಿಗೆ ಸಿಕ್ಕಿದ ಒಂದು ಪ್ರಚಾರ ಅಥವಾ ಇದರ ಒಂದು ಹೇಳಿಕೆಗಳು ಇದು ಹೆಚ್ಚು ಅಂತ ಹೇಳುವಂಥದ್ದು ನಾನು ಭಾವಿಸಿದ್ದೇನೆ. ಲೋಕದಲ್ಲಿ ಜೀವಿಸುವಾಗ ಮನುಷ್ಯ ತಪ್ಪನ್ನು ಒಳಿತನ್ನು ಎರಡನ್ನೂ ಮಾಡ್ತಾನೆ. ಆದರೆ ಈಗಾಗಲೇ ಮಾತಾಡುವಾಗ ಹೇಳಿದ ಹಾಗೆ ಮಾಡಿದ ನಂತರ ಅವನ ಒಳಿತನ್ನೇ ಹೇಳಬೇಕಲ್ಲದೆ ಕೆಡುಕನ್ನು ಹೇಳಬಾರದು. ಆದರೆ ಇಲ್ಲಿ ಅಮೀರ್ ತುಂಬಿ ಅವರನ್ನು ನಾನು 2013ರಲ್ಲಿ ಪರಿಚಯ ಆದದ್ದು. ಅಲ್ಲಿಂದ ಮೊನ್ನೆ ಅವರು ಆಸ್ಪತ್ರೆಗೆ ಸೇರುವವರೆಗೂ ಕೂಡ ನಾನು ಅವರ ಸಂಪರ್ಕದಲ್ಲಿ ನಾವು ಮಾತಾ ಇದ್ದೆವು. ಅವರ ದೇಹಕ್ಕೆ ತಕ್ಕಂಥ ಅವರಲ್ಲಿ ಅಹಂಭಾವ ಇರಲಿಲ್ಲ. ಅವರಲ್ಲಿರುವಂಥ ಹಣಕಾಸಿಗೆ ತಕ್ಕಂಥ ಅಹಂಭಾವ ಕೂಡ ಅವರಲ್ಲಿ ಇರಲಿಲ್ಲ. ಎಷ್ಟೇ ಹಣ ಇದ್ದರೂ, ಎಷ್ಟೇ ಸೌಂದರ್ಯದ ಶರೀರ ಇದ್ದರೂ ನಗುಮುಖದಿಂದ ಎಲ್ಲರನ್ನು ಸ್ವಾಗತಿಸಿ ಪ್ರೀತಿಸುವಂಥ ಒಂದು ವಿಶೇಷವಾದ ಗುಣ ಇದ್ದಂಥ ವ್ಯಕ್ತಿಯಾಗಿದ್ದರು ಅಮೀರ್ ತುಂಬಿ ಅವರು. ಆದರೆ ಅಲ್ಲಾಹನು ಕೇವಲ 47 ವರ್ಷದ ಪ್ರಾಯದಲ್ಲಿ ಅವರನ್ನು ಕರೆಸಿಕೊಂಡಿದ್ದಾರೆ. ಅದಕ್ಕೂ ಕಾರಣ ಇರಬಹುದು. ಅಲ್ಪ ಅವಧಿಯಲ್ಲಿ ಸಾಕಷ್ಟು ಸಾಧನೆ ಮಾಡಿ, ಸಾಕಷ್ಟು ಸಹಾಯದ ಹಸ್ತವನ್ನು ನೀಡಿ, ಜನರನ್ನು ಪ್ರೀತಿಸಿ, ಇನ್ನು ಮುಂದಕ್ಕೆ ಏನಾದರೂ ಒಂದು ದಾರಿ ತಪ್ಪುವಂಥ ವ್ಯವಸ್ಥೆ ಬರುವುದು ಬೇಡ ಅಂತ ಹೇಳುವ ನೆಲೆಯಲ್ಲಿ ಅಲ್ಲಾಹನು ಕರೆದಿರಬಹುದು ಅಂತ ನನ್ನ ಭಾವನೆ. ಕೆಡುಕು ಮಾಡುವವರು ಬೇಗ ಬೇಗ ಹೋಗುವುದಿಲ್ಲ, ಒಳಿತನ್ನು ಮಾಡುವವರು ಬೇಗ ಬೇಗ ಹೋಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಅವರ ಒಳಿತು ಅವರಿಗೆ ಅಲ್ಲಾಹನು ಸ್ವರ್ಗೀಯ ಜೀವನದಲ್ಲಿ ಸ್ಥಳಾವಕಾಶ ಮಾಡಿಕೊಡಲಿ ಅಂತ ಹೇಳಿಕೊಂಡು, ನಾವು ಬರೀ ಸಂತಾಪ ಮಾಡಿಕೊಂಡು, ನಾವು ದುವಾ ಮಾಡಿಕೊಂಡು ಮುಗಿಸಿದರೆ ಸಾಲದು. ನಮ್ಮನ್ನು ನಾವು ತಿದ್ದಿಕೊಂಡು ನಾವು ಕೂಡ ಪ್ರತಿಯೊಬ್ಬರಿಗೆ ಎಲ್ಲರೂ ಹಣಕಾಸಿನ ಸಹಾಯ ಮಾಡಬೇಕು ಅಂತಿಲ್ಲ, ಎಲ್ಲರೂ ಅಕ್ಕಿ ಕೊಡಬೇಕು ಅಂತಿಲ್ಲ, ಎಲ್ಲರೂ ರಕ್ತ ಕೊಡಬೇಕು ಅಂತಿಲ್ಲ. ಏನಾದರೂ ಒಂದು ಸೇವೆಯನ್ನು ಮಾಡುವುದರ ಮೂಲಕ ನಾವು ಕೂಡ ದಾನಿಗಳಾಗಬೇಕು. ನಾವು ಯಾರ ಕೈ ಚಾಚುವವರಾಗಬಾರದು. ನಮ್ಮ ಸಹಾಯದ ಹಸ್ತವನ್ನು ನಮ್ಮ ಹತ್ತಿರದಲ್ಲಿರುವ ನಮ್ಮ ಊರಿನ ಜನರಿಗೆ, ನಮ್ಮ ಪರಿಸರದ ಜನರಿಗೆ ನಾಡುವಲ್ಲಿ ನಾವು ಪ್ರಯತ್ನ ಮಾಡಬೇಕು. ನಮ್ಮ ಎಲ್ಲ ಸ್ವಭಾವಗಳನ್ನು ನಾವು ಸರಿಯಾಗಿ ತಿದ್ದಿಕೊಂಡು ಒಂದು ಉತ್ತಮವಾದ ಅಲ್ಲಾಹನ ಕಲ್ಪನೆಯಂತೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾರ್ಗದರ್ಶನಂತೆ ಜೀವಿಸುವಂಥ ಒಂದು ವ್ಯವಸ್ಥೆಗೆ ಅಲ್ಲಾಹು ಅನುಗ್ರಹಿಸಲಿ ಎಂದು ಹೇಳಿಕೊಂಡು ಮತ್ತೊಮ್ಮೆ ಡಾಕ್ಟರ್ KS ಅಮೀರ್ ತುಂಬಿ ಅವರ ಆ ಪಾರ್ಥಿವಿಕ ಜೀವನವು ಸುಖಮರವಾಗಲಿ ಎಂದು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಉಲ್ಲಾಲ ನಗರ ಕಾಂಗ್ರೆಸ್ ಘಟಕ ಮತ್ತು ಉಲ್ಲಾಲ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಘಟಕದ ವತಿಯಿಂದ ಡಾಕ್ಟರ್ KS ಮರ್ಹೂಮ್ ಅಮೀರ್ ತುಂಬೆಯವರ ಒಂದು ಸಂತಾಪ ಸಭೆಯ ಕಾರ್ಯಕ್ರಮದಲ್ಲಿರುವಂತಹ ಉಲ್ಲಾಲ ನಗರಸಭೆಯ ಅಧ್ಯಕ್ಷಿಣಿಯಾದ ಶ್ರೀಮತಿ ಚಿತ್ರಕಲಾರವರೇ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ವಕ್ತಾರದಂತಹ ಫಾರೂಕ್ ಉಲ್ಲಾಲ್ರವರೇ, ಮೊಹಮ್ಮದ್ ಮುಕ್ಕಚ್ಚೇರಿಯವರೇ, ಬಾಜಿಲ್ ಡಿಸೋಜರವರೇ, ಕುಜಿಮೋನಾಕನವರೇ, ಹಾಜಿ AK ಮೊಯ್ದೀನ್ ಸಾಹೇಬ್ರೇ, ಜಬ್ಬಾರ್ ಮೇಲಂಗಡಿಯವರೇ, UK ಯೂಸುಫ್ರವರೇ, ಡೆನ್ನಿಸ್ ಡಿಸೋಜರವರೇ, ನನ್ನ ಮಿತ್ರರಾದ UA ಇಸ್ಮಾಯಿಲ್ ರವರೇ, ಕೌನ್ಸಿಲರಾದಂಥ ಅಶ್ರಫ್ ರವರೇ, ಸಸಿಕಲಕ್ಕನವರೇ, ಅಜೀಜ್ ರವರೇ ಮತ್ತು ಎಲ್ಲ ನಾಯಕರೇ, ಅಮೀರ್ ತುಂಬಿಯವರ ಜೀವನ ಧಾರ್ಮಿಕ ಬದುಕಿನೊಂದಿಗೆ ರಾಜಕೀಯ ವ್ಯವಸ್ಥೆಯೊಂದಿಗೆ ಸಾಮಾಜಿಕ ಬದ್ಧತೆಯಿಂದ ಅವರು ಆ ಎಲೆಯ ಯಂಗ್ ವ್ಯವಸ್ಥೆಯಲ್ಲಿ ಸಮಾಜಮುಖಿಯಾಗಿ ಎಲ್ಲ ರಂಗಗಳಲ್ಲೂ ಅವರು ಸೇವೆಯನ್ನು ಸಲ್ಲಿಸಿರುತ್ತಾರೆ.
ಅವರು ಬಹಳಷ್ಟು ದೊಡ್ಡ ವ್ಯಾವಹಾರಿಕ ಕುಟುಂಬದಿಂದ ಬಂದವರಾಗಿದ್ದರೂ ಕೂಡ ಬಹಳಷ್ಟು ಶ್ರೀಮಂತರ ಸಹವಾಸ ಅವರಲ್ಲಿದ್ದರೂ ಕೂಡ ಅತ್ಯಂತ ಬಡ ಮತ್ತು ಮಧ್ಯಮ ವರ್ಗದ ಹಿರಿಯರೊಂದಿಗೆ ಮತ್ತು ಯುವಕರೊಂದಿಗೆ ಅನನ್ಯ ಸಂಬಂಧವನ್ನು ಹೊಂದಿದ್ದವರು. ಬಹಳಷ್ಟು ಆತ್ಮೀಯರಾಗಿ ನಮ್ಮೆಲ್ಲರ ಪ್ರೀತಿಯ ಶಾಸಕರಾದ ಸನ್ಮಾನ್ಯ UT ಖಾದರ್ ಸಾಹೇಬರೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುವ ಮೂಲಕ ಅವರು ನಮಗೆಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ. ಬಹಳಷ್ಟು ತಮಾಷೆಯ ಮೂಲಕ, ಬಹಳಷ್ಟು ಒಂದು ಪ್ರೀತಿ ಮತ್ತು ಗೌರವದ ಮೂಲಕ ನಮ್ಮೆಲ್ಲರಿಗೂ ಬೆರೆತಂತಹ ಒಬ್ಬ ಸನ್ಮಿತ್ರರನ್ನು ಕಳೆದುಕೊಂಡಿರುವಂಥದ್ದು ಈ ಸಮಾಜಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ಬಹಳಷ್ಟು ತುಂಬಲಾರದ ನಷ್ಟ ಅಂತ ನಾವೆಲ್ಲರೂ ತಿಳ್ಕೊಂಡವರು. ಅಲ್ಲಾಹನು ಒಬ್ಬ ವ್ಯಕ್ತಿಯ ಬಗ್ಗೆ ಏನು ಆ ಅಲ್ಲಾಹನ ಇಚ್ಛೆ ಇದೆ, ಅವನು ಯಾವಾಗ ಒಬ್ಬರನ್ನು ಕರೆಯಲು ಶಕ್ತನಾಗ್ತಾನೋ ಅದನ್ನು ನಿಲ್ಲಿಸಲು ಈ ಜಗತ್ತಿನಲ್ಲಿ ಯಾವುದೇ ಒಂದು ಶಕ್ತಿಯಿಂದ ಅದನ್ನು ತಡೆಯಲು ಸಾಧ್ಯವಿಲ್ಲ. ಆದರೆ ಅಮೀರ್ ತುಂಬಿಯವರ ಆ ಹಾಸ್ಪಿಟಲ್ನಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಸಿಕ್ಕಿರುವಂತಹ ಒಂದು ಪ್ರಾರ್ಥನೆ, ಸಂದಿಗ್ಧ ಅವರ ಆ ನೋವಿನ ಪರಿಸ್ಥಿತಿಯಲ್ಲಿ ಜನಸಮೂಹ ಪ್ರತಿಯೊಬ್ಬರು ಕೂಡಿದ ಮಾಡಿದಂತಹ ಒಂದು ಪ್ರಾರ್ಥನೆ ಅಷ್ಟಿಷ್ಟಲ್ಲ, ಬಹಳಷ್ಟು ಪ್ರಾರ್ಥನೆಗಳು ಅವರಿಗೆ ದೊರಕಿದೆ. ಆದರೂ ಕೂಡ ಅಲ್ಲಾಹನ ವಿಧಿಗೆ ಅವರು ಪಾತ್ರರಾಗಲೇಬೇಕಾಗಿತ್ತು. ಆದರೆ ಅವರ ಮರಣದ ಸಂದರ್ಭದಲ್ಲಿ ಅವರ ಆ ಮರಣಕ್ಕೆ ಬಂದಂತಹ ಜನಸಮೂಹವನ್ನು ನೋಡಿದಾಗ, ಆ ವಿಚಾರಗಳನ್ನು ಕೆಲವರು ಹೇಳಿದಾಗ, ಆ ಬಂದಂಥವರು ಅವರಿಗೆ ಪ್ರಾರ್ಥಿಸಿದಂಥ ಪ್ರಾರ್ಥನೆಗಳು, ತದನಂತರ ದಿನಗಳಲ್ಲಿ ಅವರಿಗೆ ಸಿಗುವಂತಹ ಪ್ರಾರ್ಥನೆಗಳು, ಒಬ್ಬ ಒಳ್ಳೆಯ ವ್ಯಕ್ತಿಯ ಬದುಕಿನಲ್ಲಿ ಎಷ್ಟೆಲ್ಲ ಪ್ರಾರ್ಥನೆಗಳು ಸಿಗುತ್ತದೆ ಅನ್ನೋದು ನಮಗೆಲ್ಲರಿಗೂ ಒಂದು ದಿಟ್ಟ ಉದಾಹರಣೆ ಅಂತ ನಾನು ತಿಳಿಸ್ತೇನೆ. ಅಲ್ಲಾಹನು ಅವರ ಆ ಪಾರತ್ರಿಕ ಲೋಕವನ್ನು ಅತ್ಯಂತ ಯಶಸ್ವಿಗೊಳಿಸಲಿ ಮತ್ತು ಉನ್ನತವಾದ, ಅತ್ಯಂತ ಮನೋಹರವಾದ, ಅತ್ಯಂತ ಶ್ರೇಷ್ಠವಾದ ಸ್ವರ್ಗದಲ್ಲಿ ಅವರಿಗೊಂದು ಸ್ಥಾನವನ್ನು ಕಲ್ಪಿಸಲಿ. ಆಮೀನ್ 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 ಯಾ ರಬ್ಬಲ್ ಆಲಮೀನ್ ಅನ್ನುವ ಒಂದು ಪ್ರಾರ್ಥನೆಯೊಂದಿಗೆ ನನ್ನ ಮಾತುಗಳಿಗೆ ವಿರಾಮ. ವಾ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಆಲ್ ಓವರ್ ಥ್ಯಾಂಕ್ ಯು. ಮೈನಾರಿಟಿ ಘಟಕ ಮತ್ತು ಸಿಟಿ ಕಾಂಗ್ರೆಸ್ ಘಟಕ ಉಳ್ಳಾಲದ ಇದರ ಪದಾಧಿಕಾರಿಗಳು ಬಹಳ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾಕೆಂದರೆ ನಮ್ಮಲ್ಲಿದ್ದಂತಹ ಓರ್ವ ಜನನಾಯಕನಾಗಲಿ ಅಥವಾ ನಮ್ಮೋರ್ವ ಕಾರ್ಯಕರ್ತನಾಗಲಿ ಸಮಾಜಕ್ಕೆ ಅವರು ನೀಡಿದಂತಹ ಒಂದು ಸೇವೆಯನ್ನು ಮನಗಂಡು ಅವರ ಮರಣಾನಂತರ ನಾವೊಂದು ಸಂತಾಪ ಸೂಚನೆ ಮಾಡಬೇಕು ಎಂಬ ನೆಲೆಯಲ್ಲಿ ಈ ಒಂದು ಸಭೆಯನ್ನು ಏರ್ಪಡಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದವನ್ನು ಸಮರ್ಪಣೆ ಮಾಡುತ್ತಾ, ಇದು ನಿಜವಾಗಿಯೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಒಂದು ಕೆಲಸ ನೀವು ಮಾಡಿದ್ದೀರಿ. ನಿಮಗೆ ದೇವರು ಒಳ್ಳೆಯದು ಮಾಡಲಿ ಎಂಬುದಾಗಿ ನಾನು ಮೊದಲದಾಗಿ ಪ್ರಾರ್ಥನೆ ಮಾಡ್ತೇನೆ. ಸನ್ಮಾನ್ಯ ಅಮೀರ್ ತುಂಬೆ ಅವರು ಮಾಡಿದಂಥ ಸೇವೆ, ಅವರ ಜೀವನದಲ್ಲಿ ಏನೆಲ್ಲ ಘಟನೆ ಆಗಿದೆ ಎಂಬುದಾಗಿ ಫಾರೂಕುಲ್ಲಾಲ್ರವರು, ಅದೇ ರೀತಿಯಾಗಿ ಮುಸ್ತಫರವರು ವಿವರಣೆ ಮಾಡಿ ಹೇಳಿದ್ದಾರೆ. ಕುರಾನ್ನಲ್ಲಿ ಒಂದು ಮಾತಿದೆ, ಅಲ್ಕಾಫ್ ಸೂರತ್ನಲ್ಲಿ, ಅಲ್ ಮಾಲು ಅಲ್ ಬಣೂನ ಜೀನತುಲ್ ಹಯಾತು ದುನಿಯಾ ಅಲ್ ಬಾಕಿಯಾತು ಶಾಲಿಯಾತು ಖೈರನ್ ಇಂದ ರಬ್ಬಿಕ ಸವಾಬನ್ನು ಖೈರನ್ ಅಮಲ. ನಿನಗೆ ಇದ್ದಂತಹ ಆ ಮಕ್ಕಳಾಗಲಿ, ನಿನಗಿದ್ದಂತಹ ಸ್ವತ್ತಾಗಲಿ, ಸಂಪತ್ತಾಗಲಿ, ಇದು ಯಾವುದೂ ನಿನಗೆ ಸಿಗುವುದಿಲ್ಲ. ನಿನ್ನ ಮರಣಾನಂತರ ನಿನಗೆ ಸಿಗುವುದು ನೀನು ಮಾಡಿದಂತಹ ಆ ಒಳ್ಳೆಯ ಕಾರ್ಯ ಏನಿದೆ, ಒಳ್ಳೆಯ ದಾನ ಧರ್ಮ, ಒಳ್ಳೆಯ ಸೇವೆ ಏನಿದೆ, ಅದು ಮಾತ್ರ ನಿನಗೆ ಪರಲೋಕದಲ್ಲಿ ಸಿಗುವುದೆಂಬುದಾಗಿ. ಇದೆಲ್ಲ ಕೆಲಸವನ್ನು ಅಮೀರ್ ತುಂಬಿ ಅವರು ಮಾಡಿದ್ದಾರೆ. ಅವರ ಬಗ್ಗೆ ಇನ್ನೂ ನಾವು ದುಆ ಮಾಡಿದರು, ಇನ್ನೂ ಹೆಚ್ಚಿನ ಸ್ಥಾನ ಅವರಿಗೆ ಸ್ವರ್ಗದಲ್ಲಿ ಸಿಗುವುದು ಸಂಶಯವಿಲ್ಲ. ಹಾಗಾದರೆ ಆ ರೀತಿಯಾಗಿ ಅವರು ಮಾಡಿದಂಥ ಸೇವೆ, ಅದರಲ್ಲಿ ಯಾವುದೇ ಚ್ಯುತಿ ಬಾರದಾಗಿ ಅವರು ಮಾಡಿದ್ದಾರೆ.
ಅವರಿಗೆ ಎಷ್ಟು ಆಯುಷ್ಯ ಇತ್ತು ಆ ಆಯುಷ್ಯವನ್ನೆಲ್ಲ ಅವರು ಆ ಒಂದು ಜನರ ಸೇವೆಗಾಗಿ ಒಳ್ಳೆಯ ಕೆಲಸಕ್ಕಾಗಿ ಅವರು ಉಪಯೋಗಿಸಿದ್ದಾರೆ. ಆದ್ದರಿಂದ ಅವರಿಗೆ ಪರಲೋಕ ಜೀವನದಲ್ಲಿ ಸರ್ವಶಕ್ತನಾದ ಅಲ್ಲಾಹು ಒಳ್ಳೆಯ ಸ್ಥಾನವನ್ನು ನೀಡಲಿ, ಅವರ ಕುಟುಂಬಕ್ಕೆ ಈ ದುಃಖವನ್ನು ಸಹಿಸುವಂಥ ಒಂದು ಶಕ್ತಿಯನ್ನು ನೀಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಕೊನೆಯದಾಗಿ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ. ಮನುಷ್ಯನು ಹುಟ್ಟುವಾಗ ನಾವು ಏನೇನು ತಿಳಿಯುತ್ತೇವೆ, ನಮಗೆ ಎಂತೆಂಥ ಹುದ್ದೆ ಬರುವುದನ್ನು ನಾವು ಕನಸಿನಲ್ಲಿ ಇಟ್ಟಿದ್ದರೂ ಕೂಡ ಅದು ನಮಗೆ ಸಿಗುವುದಿಲ್ಲ. ದೇವರ ಅನುಗ್ರಹದಲ್ಲಿ ಬರುವ ಹುದ್ದೆ ಎಂದು ಹೇಳಿದರೆ ಅದು ನಿಮ್ಮ ಮುಸ್ಲಿಂ ಭಾಷೆ ಅಲ್ಲಾಹು ತೊರಗಿ ಕೊಟ್ಟಂಥ ಹುದ್ದೆಯನ್ನು ಹೇಳುತ್ತಾರೆ. ಅಮೀರ್ ತುಂಬಿ ಅವರು ಎಷ್ಟು ಕೆಲಸ ಮಾಡಿದರೂ ಕೂಡ ಜನಮೆಚ್ಚ ಕೆಲಸ ಮಾಡಿದರಿಂದ ಇವರ ಫಾರೂಕುಲ್ಲಾ ನನ್ನ ಹತ್ರ ಹೇಳಿದರು, ರಾಜಕೀಯದಲ್ಲಿ ಅವರು ಪ್ರೀತಿ ವಿಶ್ವಾಸ ತೆಗೆದುಕೊಂಡು ಅಷ್ಟೇ ಅಲ್ಲದೆ ಮೆಟ್ಟಲು ಏರುವ ಕೆಲಸ ಅವರು ಕೇಳಲಿಲ್ಲ, ಮಾಡಲಿಲ್ಲ. ಏಕೆ ಮಾಡಲಿಲ್ಲ ಎಂದರೆ ಅಂಥದ್ದು ಹುದ್ದೆ ನನಗೆ ಬೇಡ, ನನ್ನ ಬಡವರಿಗೆ ಮಾಡುವ ಕೆಲಸ ಅದರಲ್ಲಿ ನನಗೆ ಮನಪೂರ್ವಕ ಸೇರಬೇಕು, ಅದು ದೇವರ ದಯೆಯಿಂದ ಅವರು ನೆನೆಸಿಕೊಂಡ ಹುದ್ದೆಯಿಂದ ಅವರು ಮೇಲೆ ಕೇಳಿದವರು. ನಾವು ಅವರ ಕೊಪ್ಪಳದಲ್ಲಿ ಅವರಿಗೆ ಉಸ್ತುವಾರಿ ಸಿಕ್ಕಿದ್ದು ನೋಡಿ. ಯಾವುದಾಗಿ ಮುಂದಾಲಾಗದ ಜನ ದೇವರ ಅನುಗ್ರಹದಿಂದ ಅವರನ್ನ ಹೆಸರನ್ನು ನೆನಪಿಕೊಂಡು ಬಂದದೆಂದರೆ ಅದು ದೇವರ ಅನುಗ್ರಹ. ಅದಕ್ಕೆ ಹೇಳೋದು ಅವರಲ್ಲಿ ಇದ್ದದ್ದು ಸತ್ಯ, ಧರ್ಮ, ನ್ಯಾಯ, ನೀತಿ ಎಂದು ಹೇಳಿಕೆ ನಾನು ಇಚ್ಛೆ ಮಾಡುತ್ತೇನೆ. ನಾವು ಅವರು ತೀರಿಕೊಂಡದು ಆದ ಮೇಲೆ ನಾವು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಒಬ್ಬರು ನಾವು ಇಷ್ಟೇ ಮಾಡಬೇಕು, ಏನಂದ್ರೆ ದೇವರ ಭಕ್ತರಿಂದ ಬೇಡಿ ಅವರ ಮಕ್ಕಳಿಗೆ ಅವರ ಮನೆಯವರಿಗೆ ಏನಾದರೂ ನಾವು ಬೇಡಿಕೊಂಡರೆ ಅದು ದೇವರು ಅವರಿಗೆ ಭಕ್ತರಿಂದ ಏನಾದರೂ ಅನುಕೂಲ ಮಾಡಿ ಕೊಡುತ್ತಾರೆ ಎಂದು ಹೇಳಿಕೆ ನಾನು ಇಷ್ಟಪಡುತ್ತೇನೆ. ದಯಾಳುಗಳಾದವರು ಸ್ವರ್ಗದಲ್ಲಿದ್ದರೂ ಕೂಡ ಈ ನಮ್ಮ ಸಂತಕ ಸಭೆಯಲ್ಲಿ ವೀಕ್ಷಿಸಿದ್ದಾರೆ ಎಂದು ಹೇಳುತ್ತಾ ನಾನು ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಮಿತ್ ತುಂಬ್ಯಾ ಮರ್ಬೂಮ್ ಅವರು ತೀರೋಗಿದ್ದಾರೆ. ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಗೌರವಾನ್ವಿತರು ಈಗ ಹೊಸದನವರು ದುವಾ ಮಾಡಿದ್ದಾರೆ. ವೇದಿಕೆ ಮೇಲೆ ಇದ್ದ ಗೌರವಾನ್ವಿತ ಅಧ್ಯಕ್ಷರು ನಗರಸಭೆ ಅಧ್ಯಕ್ಷ ಚಿತ್ರಕಲ್ನವರೇ, ಗೌರವಾನ್ವಿತ ಉಪಾಧ್ಯಕ್ಷದ ಐಬುನವರೇ, ನಗರಸಭೆಯ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ಮುಖಚೇರಿ ಅವರೇ, ನಗರಸಭೆ ಮಾಜಿ ಅಧ್ಯಕ್ಷರಾದ ಇಸ್ಮಾಯಿಲ್ನವರೇ, ನಗರಸಭೆ ಮಾಜಿ ಅಧ್ಯಕ್ಷರಾದ ಕುಂಜಮಣ್ಣಕ್ಕನವರೇ, DCCದ ವಕ್ತಾರರು ನಮ್ಮ ಮಿತ್ರರಾದ ಮಾಜಿ ಸಹಾಯ ಅಧ್ಯಕ್ಷ ಫಾರೂಕುಲ್ಲಾನವರೇ, ಬಿಸ್ನೆಸ್ ಬಿಲ್ಡರ್ನವರಾದ ಯೂಸುಫ್ನವರೇ, ಸಹಾಯ ಸಮಿತಿ ಮಾಜಿ ಅಧ್ಯಕ್ಷರಾದ ಮಹೀದಕ್ಕನವರೇ, KPCCದ ವಕ್ತಾರಾದ ಡಿನ್ ಡಿಸೋಜನವರೇ, ವೇದಿಕೆ ಮುಂದೆ ಇದ್ದ ನಗರಸಭೆ ಸದಸ್ಯರಾದ ಅಸ್ರಾಫ್ನವರೇ, ಶಶಿಕಲ್ನವರು ಸದಸ್ಯರಾದ ಮಾಜಿ ಸಹಾಯ ಸಮಿತಿ ಅಧ್ಯಕ್ಷರು ಮಿತ್ರರಾದ ಮುಸ್ತಫ್ನವರೇ, ಎಲ್ಲ ಊರಿನ ಗಣ್ಯರೇ, ನಾಗರಿಕರೇ, ಇದೊಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ನಾವು ಯಾಕೆ ಇಟ್ಟಾರೆ ಅಂದರೆ ಅಮಿತ್ ತುಂಬ್ಯಾ ಮರ್ಬೂಮ್ ನಮಗೆ ಭಾರಿ ಅವ್ರ ಮಿತ್ರರು, ನಮ್ಮ ಭಾರಿ ಹತ್ತಿರದವರು. ಈಗ ತಾನೇ ನಮ್ಮ ಫೋನ್ ಮಾಡಿ ಕೆಲವು ಮಿತ್ರರು ಹೇಳಿದ್ದಾರೆ ನಗರ ಕಾಂಗ್ರೆಸ್ ಮತ್ತು ಅಲ್ಪಸಂಖ್ಯಾತರ ಒಂದು ಕಾರ್ಯಕ್ರಮ ನೀವು ಇಡಬೇಕು ಆಯ್ತು ಅಂತ ಹೇಳಿದ್ದೇವೆ ನಾವು. ಅಮಿತ್ ತುಂಬ್ಯಾ ಅವರು ಏನೆಲ್ಲ ಮಾಡಿದ್ದಾರೆ ಅಂತ ಊರಿನವ್ರಿಗೆಲ್ಲ ಗೊತ್ತುಂಟು, ದೇವ್ರ ಸಹ ಗೊತ್ತುಂಟು ಅವರು ಏನು ಮಾಡಿದೆ ಅಂತ. ಅವ್ರು ಕ್ರಿಶ್ಚಿಯನ್ ಅವರು ಇರಲಿ, ಹಿಂದೂನವರು ಇರಲಿ, ಮುಸ್ಲಿಮ್ನವರು ಇರಲಿ, ಅವರ ಮನೆಗೆ ಹೋಗುವಾಗ ಅವರಲ್ಲಿ ಏನು ತಾಕತ್ತುಂಟು ಕೊಡಲಿಕ್ಕೆ ಅವರು ಕೊಟ್ಟಿದ್ದಾರೆ. ಬಡವರಿಗೆ ಅಕ್ಕಿ ಆಗಲಿ, ಮನೆ ಕೆಲಸಕ್ಕಾಗಲಿ, ಮನೆ ರಿಪೇರಿಗೆ ಆಗಲಿ, ಮದುವೆ ಕಾರ್ಯಕ್ರಮಕ್ಕಾಗಲಿ ಎಲ್ಲರೂ ಅವರು ಸಹಾಯ ಮಾಡಿದ್ದಾರೆ. ಅವರಿಗೆ ಮರ್ಬೂಮ್ ದೇವರೊಂದು ಒಳ್ಳೆ ಜಾಗ ಕೊಡಲಿ ಅವರು ಸ್ವರ್ಗದಲ್ಲಿ. ಅವರ ಮಕ್ಕಳಿಗೆ, ಅವರ ತಾಯಿಯವರಿಗೆ, ಅವರ ತಂದೆಯವರಿಗೆ, ಅವರ ಫ್ಯಾಮಿಲಿಗೆ ಒಳ್ಳೆ ಒಂದು ಆಶೀರ್ವಾದ ದೇವರು ಮಾಡಲಿ. ಇದೊಂದು ತುಂಬ್ಯಾ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಈಟಿಕಾದವ್ರ ಹತ್ರ ಭಾರಿ ಹತ್ತಿರದವರು, ಉಳ್ಳಾಲದವರು ಸಹ ಕಮ್ಮಿ ಆದರೆ ಅವರು ಬೇರೆ ಬೇರೆ ಜಾಗೆಯಲ್ಲಿ ಅವರು ಅಬ್ಸರ್ವರಿಗೆ ಹೋಗಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬರಿಲ್ಲ ನಷ್ಟ ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಆದರೆ ಸಹ ನಾವೆಲ್ಲ ಒಟ್ಟಿಗೆ ಇದ್ದೇವೆ. ಅವರ ಆತ್ಮ ಶಾಂತಿ ಸಿಕ್ಕಲಿ. ಅವರು ಮಾಡಿದ ಕೆಲಸ ಏನೆಲ್ಲ ಮಾಡಿದೆ ಅಂತ ಇವರು ಎಲ್ಲರೂ ಹೇಳಿದ್ದಾರೆ. ಅದು ಇಲ್ಲಿ ಮಾತ್ರ ನಮಗೆ ಗೊತ್ತಾಗೋದು ಏನು ಮಾಡಿದೆ ಅಂತ ಅವರು ತೀರೋದರೆ. ಇದು ಕೆಲಸ ಎಲ್ಲರೂ ಸಹ ಮಾಡಬೇಕು. ಯಾರ ಅವರ ಕೈಯಲ್ಲಿ ಇಲ್ಲಾದ್ರೂ ಸಹ ಪಾಪದವರು ಬೇರೆಯವರು ತೆಗೆಸಿಕೊಟ್ಟು ಅವರು ಸಹಾಯ ಮಾಡಬೇಕು. ಇದೊಂದು ಒಳ್ಳೆ ಕಾರ್ಯಕ್ರಮ. ಅವರ ಆತ್ಮ ಶಾಂತಿ ನೆನೆಸ್ಕೊಂಡು ನನ್ನ 2 ಮಾತು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಲಿಕಲ್ಲಡೋ ಕಲಿಕಲ್ಲಡೋ ಕಲಿಕಲ್ಲಡೋ
ಮರಣಾಮೆ ಎನ್ನೋರು ಕಲಿಯದು ಉಂಡುಡೋ, ಮರಣಾಮೆ ಎನ್ನೋರು ಕಲಿಯದು ಉಂಡುಡೋ, ಹಬ್ರೂಮೆ ಎನ್ನೋರು ಕಲಿಯಾದು ಉಂಡುಡೋ, ಮಹಿಷಾರಂ ಎನ್ನೋರು ಕಲಿಯಾದು ಉಂಡುಡೋ, ಕಲಿಕಲ್ಲಡೋ ಕಲಿಕಲ್ಲಡೋ ಕಲಿಕಲ್ಲಡೋ. ನಾವೆಲ್ಲರೂ ಅಸ್ಸರ್ ನಮಾಜಿನ ನಂತರ ನಮ್ಮ ಉಸ್ತಾದರು ಒಂದು ದುಆವನ್ನು ಮಾಡುತ್ತಾರೆ. ಆ ದುಆದಲ್ಲಿ ಬಹಳಷ್ಟು ಅರ್ಥಗರ್ಭಿತವಾಗಿ ಒಂದು ದುಆ ಮಾಡುತ್ತಾರೆ. ಇಂದಲ್ ಮೌತ್ ಬದಲ್ ಮೌತ್ ವಸಕರಾತಿಲ್ ಮೌತ್ ಅಂತ ಹೇಳಿಕೊಂಡು, ಇದು ನಮಗೆ ಪ್ರತಿಕ್ಷಣವೂ ಇಸ್ಲಾಂ ಮರಣವನ್ನು ಆಗಾಗ ನಮ್ಮ ಇಸ್ಲಾಮಿಕ್ ಚರಿತ್ರೆಯಲ್ಲಿ, ನಮ್ಮ ದೀನಿ ಸ್ತಂಭನೆಗಳಲ್ಲಿ ನಮ್ಮ ಹೃದಯಕ್ಕೆ ಮುಟ್ಟುವಂತೆ ಮಾಡುತ್ತದೆ. ಯಾವಾಗ ನಿನ್ನ ತಲೆಯ ಮೇಲಿನ ಕೂದಲು ಅದು ಕಪ್ಪು ಹೋಗಿ ಬಿಳಿಯಾಗುತ್ತದೋ ಆಗ ಮರಣ ಸಮೀಪಿಸ್ತಾ ಇದೆ ಅಂತ ಜ್ಞಾಪಿಸುವಂತೇಳಿ, ಈಗಾಗಲೇ ನಮ್ಮ ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಎಲ್ಲಾ ಘಟಕಗಳು, ಅದು ನಮ್ಮ ಮುಸ್ತಫಾ ಇರಬಹುದು, ಬಾಸಿಲ್ ಡಿಸೋಜಾರ್ ಅವರು ಇರಬಹುದು, ಅದರ ಎಲ್ಲ ಕಾರ್ಯಕರ್ತರು ಇರಬಹುದು. ಐ ಆಮ್ ವೆರಿ ಮಚ್ ಅಪ್ರಿಷಿಯೇಟೆಡ್ ಬಿಕಾಸ್ ನಮ್ಮ ಅಮೀರು ತುಂಬೆಯಂತಹ ಒಬ್ಬ ಸಾಮಾಜಿಕ ಧುರೀಣ, ಒಬ್ಬ ಸಾಮಾಜಿಕ ಕಾರ್ಯಕರ್ತ, ಒಬ್ಬ ಕಾಂಗ್ರೆಸ್ ನಾಯಕ ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಹೆಸರು ಗಳಿಸಿದಂತೆ ನಮ್ಮ ಫಾರೂಕುಲ್ಲಾ ಅವರು ಹೇಳಿದರು. ಇಂತಹ ಒಂದು ಕಾರ್ಯಕ್ರಮವನ್ನು ಅವರು ಇಟ್ಟದ್ದಕ್ಕೆ ಅವರನ್ನು ನಾನು ಮೊತ್ತ ಮೊದಲಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತೇನೆ. ಮತ್ತೊಂದು ಇದೇ ಒಂದು ಸಂದರ್ಭದಲ್ಲಿ ನಾನು ಒಂದು ಸಣ್ಣ ವಿಷಯ ಹೇಳುತ್ತೇನೆ. ನಮ್ಮ ಕಾಂಗ್ರೆಸ್ ಆಗಲಿ, ನಮ್ಮಲ್ಲಿ ನಾನು ದೊಡ್ಡ ಮನೆ ವಹಾಬ್ ಎಂಬ ಮಂಗಳೂರಿನಲ್ಲಿ ಒಂದು ಖ್ಯಾತ ಲೇಖಕನ ಒಂದು ಪುಸ್ತಕವನ್ನ ನೋಡಿದೆ. ಅದರಲ್ಲಿ ಮಂಗಳೂರಿನಲ್ಲಿ ತೀರಿ ಹೋದಂತ ಎಲ್ಲರ ಚಿತ್ರಣಗಳು, ಮುಖಪುಟಗಳು ಉಂಟು. ಆದರೆ ನಮ್ಮ ಈ ಉಲ್ಲಾಲ ಭಾಗದಲ್ಲಿ ನಮ್ಮ ಹಾಜಿ UK ಇಬ್ರಾಹಿಂ ಅಂತವರು, ನಮ್ಮ BM ಇದ್ದಿರಬ್ಬನಂತವರು, ನಮ್ಮ UT ಫರೀದ್ ಸಾಹೇಬರಂತ ಒಂದು ಚಿತ್ರಣವಿರುವ ಒಂದು ಪುಸ್ತಕವನ್ನು ಯಾರಾದರೂ ಬರೆದರೆ ನಮ್ಮ ಮುಂದಿನ ಜನಾಂಗ ಅದನ್ನು ಓದಬಹುದು ಅಂತ ಹೇಳಿ ಸಾಂದರ್ಭಿಕವಾಗಿ ಒಂದು ನೆನಪು ಮಾಡಿಕೊಂಡು, ಅಮೀರು ತುಂಬೆಯ ಹಿತೈಷಿಗಳು ಅವರ ಮೇಲೆ ಪ್ರೀತಿ ಇಟ್ಟು ಮಾಡಿದಂತ ಈ ಒಂದು ಇದು ಅವರ ಹಬ್ರುಸ್ಥಾನದಲ್ಲಿ ತಬಾರಕ ಎಂಬ ಸೂರತ್ತು ಕೂಡ ಅವರಿಗೆ ಬೆಂಗಾವಲಾಗಿ ನಿಲ್ಲಲಿ ಅಂತ ಹೇಳಿ, ಎಲ್ಲಾ ಸೂರತ್ತುಗಳು ಅವರಿಗೆ ಬೆಂಗಾವಲಾಗಿ ನಿಲ್ಲಲಿ. ಒಬ್ಬರು ಮರಣ ಆಗಿ ಹೋದ ಮೇಲೆ ಅವರ ಪರಲೋಕ ಜೀವನ ಅದು ಸುಖಾರ್ಥವಾಗಿ ಇರಲಿ. ಅಲ್ಲಾಹು ಅವರ ಆ ಹಬ್ರು ಜೀವನ ಬಹಳ ವಿಸ್ತಾರವಾದಂತಹ ಜೀವನ. ಯಾಕಂತ ಹೇಳಿದರೆ ಸೈದ್ ರಲಿಯಲ್ಲಾಹು ಅನ್ಹು ಕೂಡ ಹಬ್ರು ಎಂಬುದು ಬಿಡ್ಲಿಲ್ಲ ಅಂತ ಹೇಳಿ ಚರಿತ್ರೆಯಲ್ಲಿ ಹೇಳುತ್ತಾ ಇದೆ. ಉಹುದು ಯುದ್ಧದಲ್ಲಿ ಭಾಗಿಯಾದವರು, ಬದ್ರ್ ಯುದ್ಧದಲ್ಲಿ ಭಾಗಿಯಾದವರು, ಅಂತಹ ಹಬ್ರಿನಲ್ಲಿ ಕೂಡ ಆ ತಬಾರಕ ಸೂರತ್ತಿರಂತಹ ಸೂರತ್ತುಗಳು ಅವರಿಗೆ ಹಬ್ರಿನಲ್ಲಿ ಬೆಳಕನ್ನು ನೀಡಿ ಪ್ರಕಾಶನಿ ಅಂತ ಹೇಳಿ ನಾವೆಲ್ಲರೂ ದುಆ ಮಾಡುವ ಅಂತ ಹೇಳಿ ಸಾಂದರ್ಭಿಕವಾಗಿ ಅವಕಾಶ ಮಾಡಿಕೊಟ್ಟಂತ ಎಲ್ಲದನ್ನ ನಮಗೂ ಕೂಡ ತಾವೆಲ್ಲರೂ ನನಗೂ ಕೂಡ ದುಆ ಮಾಡಬೇಕು, ಆಶೀರ್ವಾದ ಮಾಡಬೇಕು. ಹಜರತ್ ಸೈಯದ್ ಮದನಿ ದರ್ಗಾದ ಆ ಶರೀಫರ ಅಧೀನದಲ್ಲಿ ಇರತಕ್ಕಂಥ ನಾವು ನಮ್ಮ ಒಂದು ಐಕ್ಯದ ಊರು ಅಂತ ಹೇಳಿಕೊಂಡು ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ನಮಸ್ತೆ. ಮೈನಾರಿಟಿ ಘಟಕ ಮತ್ತು ಸಿಟಿ ಕಾಂಗ್ರೆಸ್ ಉಲ್ಲಾಲ ದಿವಂಗತ ಮರ್ಹೂಮ್ ಡಾಕ್ಟರ್ ಅಮೀರ್ ತುಂಬೆ ರವರ ಸಂತಾಪ ಸೂಚಕ ಸಭೆ ಈ ದಿನ ಉಲ್ಲಾಲ ನಗರಸಭಾ ವ್ಯಾಪ್ತಿಯ ಸಮುದಾಯ ಭವನದಲ್ಲಿ ನೆರವೇರಿತು. ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸತಕ್ಕಂಥ ಉಲ್ಲಾಲ ಸೈಯದ್ ಮದನಿ ದರ್ಗಾ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾದ ಅಬ್ದುಲ್ ರಶೀದ್ ಸಾಹೇಬ್ರವರೇ, ಅದೇ ರೀತಿ ಕಾಂಗ್ರೆಸ್ ದುವಾ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಖತೀಬರೇ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವಕ್ತಾರರಾದಂಥ ಫಾರೂಕುಲ್ಲಾಲ್ರವರೇ, ಉಲ್ಲಾಲ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳೇ, ಅದೇ ರೀತಿ ನಗರಸಭಾ ಸದಸ್ಯರುಗಳೇ, ಉದ್ಯಮಿ ಯೂಸುಫ್ ಸಾಹೇಬ್ರವರೇ, ಬಾಜಿಲ್ ಡಿಸೋಜಾ ಸಾಹೇಬ್ರವರೇ, ಡೆನ್ನೀಸ್ ರವರೇ, ಅದೇ ರೀತಿ JDS ನಗರಸಭಾ ಸದಸ್ಯ ಅಬ್ದುಲ್ ಜಬ್ಬಾರ್ ರವರೇ, ಬಂದಂಥ ಎಲ್ಲ ಮಹನೀಯರೇ, ಸಮಾಜ ಸೇವಕರೇ, ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅನಂತ ಧನ್ಯವಾದಗಳು.